ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಾಗಿ ನೆನೆ ಎಪಿಸೋಡ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ನೆನೆ ಸ್ಟಾರ್ಟಿಂಗ್ ಎಪಿಸೋಡಲ್ಲೇ ಒಂದು ಟ್ವಿಸ್ಟ್ ಇರುತ್ತೆ. ಏನಂತ ಅಂದರೆ ಬಿಗ್ ಬಾಸ್ ಅವರು ಹೇಳ್ತಾರೆ, ಏನು ಕ್ಯಾಪ್ಟನ್ ಆಗಿದ್ದಾರಲ್ಲ ಧನುಷ್ ಅವ್ರಿಗೆ ಒಂದು ರ್ಯಾಂಕಿಂಗ್ ವಿಷಯದಲ್ಲಿ ಮನೇಲಿರೋ ಕಂಟೆಸ್ಟೆಂಟ್ಸ್ನ ಯಾವ್ಯಾವ ರ್ಯಾಂಕಲ್ಲಿ ಇಡ್ತೀರಾ 1 to 11 ಅಂತ ಅಂದಾಗ ಒಂದು ಸ್ವಲ್ಪ ಜನದ್ದು ಕ್ಲಾರಿಫೈ ಇರೋದಿಲ್ಲ, ಒಬ್ರದ್ದು ಕ್ಲಾರಿಫೈ ಇದ್ದೇ ಇರುತ್ತೆ. ಆ ಒಂದು ಪಾಯಿಂಟಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದು ರಘು ಅವ್ರಿಗೇನೋ 5th or 6th ಪ್ಲೇಸ್ನ ಕೊಟ್ಟಿರ್ತಾರೆ. ಅವರು ಆ್ಯಕ್ಚುಲಾಗಿ ಫಸ್ಟ್ ಪ್ಲೇಸ್ ಇಲ್ಲಾಂದರೆ ಸೆಕೆಂಡ್ ಪ್ಲೇಸ್ ಬರಬೇಕು. ಅದೇ ರೀತಿ ಗಿಲ್ಲಿ ಅವರ ಮೇಲೆ ಅಂದರೆ ಗಿಲ್ಲಿ ಅವರ ಆಪೋನೆಂಟ್ ಆಗಿ ರೀಪ್ಲೇಸ್ ಆಗಬೇಕು ನಾನು, ಅವ್ರು ಅಷ್ಟು ಡಿಸರ್ವಿಂಗ್ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಅದು ಒಂಥರ ಒಂದು ವ್ಯಾಲಿಡ್ ಪಾಯಿಂಟ್ ಆಗುತ್ತೆ. ನನಗಿಲ್ಲಿ ಏನು ಅನಿಸಿದ್ದಂತ ಅಂದರೆ ಧನುಷ್ ಅವರು ಕಾವ್ಯ ಅವ್ರಿಗೆ ಫಸ್ಟ್ ಪ್ಲೇಸ್ ಕೊಟ್ಟಿದ್ದು ವ್ಯಾಲಿಡ್ ಅಂತ ಅನ್ನಿಸ್ಲಿಲ್ಲ. ಆ ಒಂದು ಸ್ಟ್ಯಾಂಡ್ ತಗೊಳ್ಬಾರ್ದಿತ್ತು. ಆ್ಯಕ್ಚುಲಾಗಿ ಆ ಒಂದು ಪಾಯಿಂಟಲ್ಲಿ ನೋಡ್ತಾ ಇದ್ದರೆ ಆ ಕಾವ್ಯ ಅವರು ಅಷ್ಟೇನು ಡಿಸರ್ವಿಂಗ್ ಇರಲಿಲ್ಲ ಫಸ್ಟ್ ಪ್ಲೇಸ್ಗೆ. ಯಾವ ರೀತಿ ಕಾನ್ವರ್ಸೇಷನ್ ಇತ್ತು ಅವರ ನಡುವೆ, ಯಾವ ರೀತಿ ಬಾಂಡಿಂಗ್ ಇತ್ತು, ಅದನ್ನು ನೋಡಿಕೊಂಡು ಆ ಒಂದು ಪ್ಲೇಸ್ನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅದೇ ರೀತಿ ನೆಕ್ಸ್ಟ್ ಬರೋದಾದರೆ ಏನೊಂದು ರಘು ಮತ್ತು ಗಿಲ್ಲಿ ಅವ್ರ ನಡುವೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಆ ಒಂದು ಕಾನ್ವರ್ಸೇಷನ್ ಬಂದು ಫೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಹೇಳೋದಾದರೆ ಮೇಯ್ನಾಗಿ ಪ್ರೋಮೋ ಬಗ್ಗೆ ನಾವೇನು ಡಿಸೈಡ್ ಮಾಡೋಂಗಿಲ್ಲ. ಪ್ರೋಮೋ ನೋಡಿಕೊಂಡು ಎಪಿಸೋಡ್ ನೋಡ್ತೀವಿ ಅಂತ ಅಂದರೆ ಅದು ಕ್ಲಾರಿಫೈ ಕೂಡ ಸಿಗೋದಿಲ್ಲ. ಎಪಿಸೋಡೇ ಬೇರೆ ರೀತಿ ಪೋಟ್ರೆ ಆಗಿರುತ್ತೆ, ಪ್ರೋಮೋನೇ ಬೇರೆ ಥರ ಪೋಟ್ರೆ ಆಗಿರುತ್ತೆ. ಅವರ ಇಬ್ಬರು ಜಗಳ ಆಗಿದ್ಮೇಲೆ ಆ ಒಂದು ರೀಪ್ಲೇಸ್ಮೆಂಟ್ ಬೇಕು, ನನಗೆ ಆ ಒಂದು ಪ್ಲೇಸ್ ಬೇಕು, ಬರೀ ಕೆಲಸನೇ ಮಾಡೋದಿಲ್ಲ, ಆ ಒಂದು ಕೆಲಸ ಮಾಡಿದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ಇಲ್ಲಿ ಏನಂತ ಅಂದರೆ ಗಿಲ್ಲಿಯವರು ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ದಾರೆ, ಕೆಲಸ ಮಾಡುವಾಗ ಒಂದು ಸ್ವಲ್ಪ ಲೇಸಿನೆಸ್ ಕಾಣ್ತಿದೆ ಅಂತಲೇ ಅನ್ಬೋದು. ಅದನ್ನು ಬಿಟ್ಟರೆ ಚೆನ್ನಾಗಿರುತ್ತೆ. ಆ ಒಂದು ವಿಷಯಕ್ಕೆ ಜಗಳ ಆಗುತ್ತೆ. ಅದೊಂದು ವ್ಯಾಲಿಡ್ ಅನಿಸ್ತು. ಏನೊಂದು ರಘುವರ್ ಮಾತಾಡಿದ್ರಲ್ಲ ಅದು ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸ್ತು. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬರೋದೇ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರೋ ರಜತ್ ಮತ್ತು ಚೈತ್ರ ಅವ್ರಿಗೆ ಯಾರು ಡಿಸರ್ವಿಂಗ್ ಅಂತಾರೆ ಅವ್ರನ್ನ ರೀಪ್ಲೇಸ್ಮೆಂಟ್ ಮಾಡ್ಬೋದು ಒಬ್ಬರನ್ನ ಅಂತ ಅಂದಾಗ ಅದನ್ನು ಕೂಡ ವ್ಯಾಲಿಡ್ ಅಂತ ಅನ್ನಿಸ್ತು. ಆ ಒಂದು ಪಾಯಿಂಟ್ ಏನು ಡಿಸಿಷನ್ನ ತೊಗೊಂಡ್ರು, ರೀಪ್ಲೇಸ್ ಮಾಡಿದ್ರಲ್ಲ ಕಾವ್ಯ ಮತ್ತು ಏನೊಂದು ರಘು ಅವ್ರನ್ನ ಫಸ್ಟ್ ಪ್ಲೇಸ್ಗೆ ಇಟ್ಬಿಟ್ಟು ಕಾವ್ಯ ಅವ್ರನ್ನ ರೀಪ್ಲೇಸ್ ಮಾಡಿ ರಘು ಅವ್ರ ಪ್ಲೇಸ್ಗೆ ಇಟ್ಟಿದ್ದು ಅದೊಂದು ಸ್ವಲ್ಪ ನನಗೆ 100% ಒಪ್ಪಿಗೆ ಇತ್ತು. ಏನಕ್ಕೆ ಅಂತ ಅಂದರೆ ಟಾಸ್ಕ್ ಆಗಿರ್ಬೋದು, ನಾರ್ಮಲ್ ಆಗಿ ಕಿಚನಲ್ಲಿ ವರ್ಕ್ ಆಗಿರ್ಬೋದು, ಬೇರೆ ರೀತಿ ಕ್ಯಾಪ್ಟನ್ಸಿ ಲೀಡ್ ಆಗಿರ್ಬೋದು, ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಕಾಂಪಿಟೇಟರು ಟಾಸ್ಕ್ ಅಂತ ಬಂದಾಗ ಟಾಪಲ್ಲಿ ಇದ್ದೇ ಇರ್ತಾರೆ. ನಿಮ್ಮ ಪ್ರಕಾರ ಯಾರ್ಯಾರು ಯಾವ್ಯಾವ ರ್ಯಾಂಕಿಂಗಲ್ಲಿ ಇರಬೇಕಿತ್ತು ಆ ಒಂದು ಪಾಯಿಂಟಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಡಿಸ್ಕಷನ್ ಆಗುತ್ತೆ. ನನಗೇನು ಅನಿಸಿದ್ದು ಅಂತ ಅಂದರೆ ಅಶ್ವಿನಿ ಮತ್ತು ರಘು ಅವ್ರ ನಡುವೆ ಒಂದು ಡಿಸ್ಕಷನ್ ಆಗುತ್ತೆ. ಏನಂತ ಅಂದರೆ ಏನೊಂದು ಗಿಲ್ಲಿ ಅವರು 8th ಪ್ಲೇಸಿಗೆ ಬರಬೇಕಿತ್ತು ಅಂತ ಈ ಥರ ಒಂದು ಪಾಯಿಂಟ್ ಬರುತ್ತೆ ಇವರಿಬ್ಬರಿಂದನೇ ಅಂತ ನನಗೂ ಅನಿಸ್ಲಿಲ್ಲ. ಏನಕ್ಕೆ ಅಂತ ಅಂದರೆ ಅಲ್ಲಿ ನೋಡ್ತಾ ಇದ್ರೆ ಪರ್ಫಾರ್ಮೆನ್ಸಲ್ಲೂ ಕೂಡ ಕರೆಕ್ಟಾಗಿದ್ದಾರೆ. 8th ಪ್ಲೇಸ್ ಅಂತ ಅಂದರೆ ಯಾರು ನಂಬ್ತಾರ? ಅವ್ರು ಏನಾದರೂ 8th ಪ್ಲೇಸ್ಗೆ ಅಂದರೆ ಮನೆಯಲ್ಲಿರೋ ಒಳಗಡೆ ಕಂಟೆಸ್ಟೆಂಟ್ಸು ನಂಬೋದಷ್ಟೇ, ಆದರೆ ಹೊರಗಡೆ ಇರೋ ಕಂಟೆಸ್ಟೆಂಟ್ಸು ಯಾರು ಕೂಡ ನಂಬೋದಿಲ್ಲ ನನ್ನ ಪ್ರಕಾರ. ಆ ಒಂದು ಪಾಯಿಂಟಲ್ಲಿ ಯೋಚನೆ ಮಾಡೋದಾದರೆ 8th ಪ್ಲೇಸು ಡಿಸರ್ವಿಂಗ್ ಅಂತ ಅನ್ನಿಸ್ಲಿಲ್ಲ. ಅಂದರೆ 8th ಪ್ಲೇಸ್ ಬಿಟ್ಟು ಮುಂಚೆನೇ ಅಂದರೆ 2 ಪ್ಲೇಸ್ ಬೇಡ, ಫಸ್ಟ್ ಪ್ಲೇಸು ಬೇಡ, 3rd ಪ್ಲೇಸ್ ಕೊಡ್ಬೋದಿತ್ತು, 4th ಪ್ಲೇಸ್ ಕೊಡಬೇಕಿತ್ತು. ಅದರಲ್ಲಿ ಯೋಚನೆ ಮಾಡೋದಾದರೆ ಅಶ್ವಿನಿ ಅವ್ರಿಗೆ ಯಾಕೆ 3rd ಪ್ಲೇಸ್ ಏನಿಗೆ ಕೊಡಬೇಕಿತ್ತು ಅಂತಲೂ ಕೂಡ ಯೋಚನೆ ಮಾಡ್ಬೋದು. ನಿಮ್ಗೆ ಅನಿಸುತ್ತೆ ಅದ್ರ ಬಗ್ಗೆ ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಕ್ಚುಲಾಗಿ ನನಗೇನು 8th ಪ್ಲೇಸ್ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ. ನನ್ನ ಪ್ರಕಾರ ಇಲ್ಲಿ ನೋಡೋದಾದರೆ ಫಸ್ಟ್ ಪ್ಲೇಸು ನನಗೆ ರಘು ಇಲ್ಲಾಂದರೆ ಗಿಲ್ಲಿ ಅವ್ರಿಗೆ ಕೊಡ್ತಿದ್ದೆ. ಪರ್ಫಾರ್ಮೆನ್ಸು ಮತ್ತು ಯಾವ ರೀತಿ ಪೋಟ್ರೆ ಆಗ್ತಿದ್ದಾರಲ್ಲ ಈಚೆ, ಆ ಒಂದು ಪಾಯಿಂಟನ್ನು ನೋಡಿಕೊಂಡು ರಘು ಮತ್ತು ಗಿಲ್ಲಿ ಅವ್ರಿಗೆ ಕೊಡ್ತಿದ್ದೆ. ಆ ಒಂದು ವಿಷಯ ಬಂದಿದ್ದು ನನಗೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಅದು ಅಶ್ವಿನಿ ಮತ್ತು ರಘು ಅವರಿಂದನೇ ಬರುತ್ತೆ ಅಂತಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಘು ಅವರು ಆ್ಯಕ್ಚುಲಾಗಿ ಏನೊಂದು ಬಾಂಡಿಂಗ್ ಏನಿತ್ತು ಅದನ್ನು ಕೂಡ ಕೊಲಾಪ್ಸ್ ಆಗ್ತಾ ಬರ್ತಿದೆ. ಅದು ಕೂಡ ಫನ್ನಿ ಮೂಮೆಂಟ್ ಆಗಿ ಕನ್ವರ್ಟ್ ಆಗ್ತಿದೆ. ಅದು ಒಂದು ಸ್ವಲ್ಪ ಖುಷಿ ವಿಚಾರ. ಅದು ಸೀರಿಯಸ್ ಆಗೇ ತೊಗೊಳ್ತಿಲ್ಲ ಇಬ್ಬರೂ. ಇವಾಗ ಗಿಲ್ಲಿ ವಿಷಯ ಯಾರ್ಯಾರು ಮಾತಾಡ್ತಾರೋ ಆಲ್ಮೋಸ್ಟ್ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಿದ್ದಾರೆ ಈಚೆ ಹೊರಗಡೆ. ಅದೇ ಥರ ಏನೊಂದು ಸೀರಿಯಸ್ ಏನಾರು ಫ್ರೆಂಡ್ಶಿಪ್ ಅಂತ ಬಾಂಡ್ ಅಂತ ಬಂದಾಗ ಕಾವ್ಯ ಆಗಿರ್ಬೋದು, ರಘು ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಅವರೆಷ್ಟೇ ಬೈದ್ರೂ ಗಿಲ್ಲಿ ಅವರು ಅವ್ರು ಯಾರನ್ನೂ ಕೂಡ ಬಿಟ್ಕೊಡೋದಿಲ್ಲ. ಅದು ನನ್ನ ಅನಿಸಿಕೆ. ಯಾರಾದ್ರೂ ಅಷ್ಟೇ ಕಾವ್ಯ ಅವ್ರ ಹತ್ರ ಜಗಳ ಆಡ್ತಾರೆ, ಕಾವ್ಯ ಅವ್ರ ಹತ್ರ ನೆಕ್ಸ್ಟ್ ಡೇನೇ ಅವರು ಒಂದಾಗ್ತಾರೆ. ಅದಾದಮೇಲೆ ರಘು ಅವ್ರ ಜೊತೆ ಜಗಳ ಆಡ್ತಾರೆ. ಅದನ್ನು ಅದು ಫ್ಯೂ ಮೂಮೆಂಟ್ಸ್ಗೆ ಚೇಂಜ್ ಆಗಿಬಿಡ್ತಾರೆ. ಅದೊಂದು ಸ್ವಲ್ಪ ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟ್ ಬರೋದೇ ಒಂದು ಸ್ಟ್ಯಾಂಡ್ ತಗೊಳ್ಳಿದ್ದು ಇದು ರಕ್ಷಿತಾ ಅವರು ಮಾಳು ಅವರ ರಿಲೇಟೆಡ್ ಆಗಿ. ಮಾಳು ಅವರು ಡಿಸರ್ವಿಂಗ್ ಇತ್ತು, ಅವ್ರನ್ನ ನಾವು 3rd ಪ್ಲೇಸ್ ಇಲ್ಲ ಅಂದರೆ 4th ಪ್ಲೇಸ್ಗೆ ತಂದಿಡ್ಬೋದಿತ್ತು ಅಂತ.
ಯಾರು ಕೂಡ ಈ ಪಾಯಿಂಟ್ನ ಒಪ್ಪೋದಿಲ್ಲ. ಏನಕ್ಕೆ ಅಂತ ಅಂದರೆ ಅವ್ರು ಎಲ್ಲೂ ಕೂಡ ಪೋಟ್ರ್ ಆಗ್ತಿರಲಿಲ್ಲ. ಆ ಒಂದು ಸ್ಟ್ಯಾಂಡ್ ಅಂತ ಬಂದಾದಮೇಲೆ ಧನುಷ್ ಮತ್ತು ರಕ್ಷಿತಾ ಅವ್ರ ನಡುವೆ ಇನ್ನೂ ಒಂದು ಡಿಸ್ಕಷನ್ ಆಯಿತು. ರಕ್ಷಿತಾ ಅವ್ರು ಏನಂದರು, ಆ ಒಂದು ಏನು 11th ಪ್ಲೇಸಲ್ಲಿ ಇಟ್ಟಿದ್ರಿ ಮಾಳು ಅವ್ರನ್ನ, ನೀವು 3rd ಪ್ಲೇಸ್ ಇಲ್ಲಾಂದರೆ 4th ಪ್ಲೇಸ್ಗೆ ಇಡಬೇಕಿತ್ತು ಅಂದಾಗ ಆ ಒಂದು ವ್ಯಾಲಿಡ್ ಪಾಯಿಂಟಲ್ಲಿ ಅವರು ಕೂಡ ಮೇಯ್ನಾಗಿ ಸ್ಟ್ಯಾಂಡ್ ತೊಗೊಳ್ಳಿಲ್ಲ. ಮಾಳು ಅವ್ರು ಹೇಳ್ಬೋದಿತ್ತು, ಹೌದು ನಾನು 3rd ಇಲ್ಲಾಂದರೆ 4th ಪ್ಲೇಸಿಗೆ ಬರಬೇಕಿತ್ತು, ಇವಾಗೇನು ನನಗೇನಕ್ಕೆ 11th ಪ್ಲೇಸ್ ಕೊಟ್ಟಿದ್ದೀರಾ ಅಂತ ಅಲ್ಲಿ ಪಾಯಿಂಟ್ ಕೂಡ ಅವರು ನೋಟ್ ಮಾಡಿರಲಿಲ್ಲ. ಇಲ್ಲಿ ನೋಡ್ತಾ ಇದ್ರೆ ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಚಾನ್ಸಸ್ ಇರೋದು ಮಾಳು ಅವ್ರಿಗೇನೆ. 200% ಮಾಳು ಅವ್ರಿಗೆ ಅಂತಲೇ ಅನ್ಬೋದು. ಸ್ಪಂದನ ಮತ್ತು ಅಭಿ ಅವರು ಅಂತಲೂ ಅಂದ್ಕೊಂಡಿರ್ಬೋದು, ಬಟ್ ನಾಮಿನೇಷನ್ ಮೇಲೆ ರಿಲೇಟೆಡ್ ಆಗಿ ಆ ಒಂದು ಪಾಯಿಂಟ್ ಹೋಗುತ್ತೆ. ಆ್ಯಕ್ಚುಲಾಗಿ ಜಾಸ್ತಿ ಏನೊಂದು ಬಾಣ ಇದ್ದಿದ್ದು ಅಂದರೆ ನಂಬರ್ ಪ್ಲೇಸಲ್ಲಿ ಇದ್ದಿದ್ದು ಅವರೇ ಜಾಸ್ತಿ ಬಾಣ ಹಾಕ್ಕೊಂಡಿರ್ತಾರೆ ಬೆನ್ನಿಗೆ ಏನು ನಾಮಿನೇಷನ್ ಮಾಡುವಾಗ. ಅದರಲ್ಲಿ ನೋಡ್ತಾರೆ ಜಾಸ್ತಿ ಇದ್ದಿದ್ದು ಮಾಳು ಅವ್ರಿಗೆ. ಆ ಡೇಂಜರ್ ಝೋನಲ್ಲೂ ಕೂಡ ಇದ್ದಾರೆ. ಆ ಒಂದು ಪಾಯಿಂಟಲ್ಲಿ ಏನೊಂದು ಸ್ಟ್ಯಾಂಡ್ನ ತೊಗೊಂಡಿದ್ದಾರೆ, ಅವ್ರು ಈ ರೀತಿ ಪೋಟ್ರೆ ಆಗ್ತಿರ್ಲಿಲ್ಲ ನನ್ನ ಪ್ರಕಾರ. ರಕ್ಷಿತಾ ಅವರು ಸ್ಟ್ಯಾಂಡ್ ತೊಗೊಳ್ತಿದ್ರು ಹೊರತು ಮಾಳು ಅವ್ರು ರಿಲೇಟೆಡ್ ಆಗಿ. ಮಾಳು ಅವರು ಅವ್ರವ್ರಿಗೇನೆ ಸ್ಟ್ಯಾಂಡ್ ತೊಗೊಳ್ತಿರ್ಲಿಲ್ಲ. ಅದೊಂದು ಸ್ವಲ್ಪ ವ್ಯಾಲಿಡ್ ಅಂತ ಅನಿಸ್ಲಿಲ್ಲ. ರಕ್ಷಿತಾ ಅವರು ಅನ್ನೆಸೆಸರಿಯಾಗಿ ಜಗಳನೂ ಕೂಡ ಆಗ್ತಾ ಇದ್ದಾರೆ. ಏನೊಂದು ನಾಮಿನೇಷನ್ ರಿಲೇಟೆಡ್ ಆಗಿರ್ಬೋದು, ನಾಮಿನೇಷನ್ ಮಾಡುವಾಗಲೂ ಕೂಡ ಅದೊಂದು ರೀಸನ್ ಇಲ್ಲ, ಪ್ರಾಪರ್ ಆಗಿರೋ ರೀಸನ್ ಒಂದೂ ಕೂಡ ಇಲ್ಲ. ಏನೊಂದು ಗಿಲ್ಲಿಯವರು ಅವ್ರನ್ನ ಸಪೋರ್ಟ್ ಮಾಡ್ತಾಯಿದ್ದಾರೆ, ಬಟ್ ಅವರನ್ನು ಬಿಟ್ಟು ಬೇರೆಯವ್ರಿಗೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು. ಆದರೆ ಗಿಲ್ಲಿಯವ್ರನ್ನ ಎಲ್ಲರೂ ಕೂಡ ಇರಿಟೇಷನ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಕಾವ್ಯ ಅವರಾದ್ರೂ ಅಷ್ಟೇ, ಎಲ್ಲ ಕಂಡೀಷನ್ಸು ಅಷ್ಟೇ. ಅಶ್ವಿನಿಯವರು ಕೂಡ ಇವಾಗ ಸ್ಕ್ರೀನ್ ಸ್ಪೇಸ್ ಸಿಗ್ತಾನೆ ಇಲ್ಲ. ಏನೊಂದು ನಿನ್ನೆ ಹೋದ ವಾರದಿಂದ ಗೆಸ್ಟ್ ಯಾವಾಗ ಎಂಟ್ರಿನ ಕೊಟ್ಟರು ಅವಾಗಲಿಂದನೂ ಕೂಡ ಅಶ್ವಿನಿಯವ್ರಿಗೆ ಒಂದು ಸ್ಕ್ರೀನ್ ಪ್ಲೇಸು ಇಲ್ಲ ಅಲ್ಲಿ. ಅದೊಂದು ಸ್ವಲ್ಪ ಇರಿಟೇಷನ್ ಆಗಿರ್ಬೋದು ಅವ್ರಿಗೆ. ಆದರೆ ನೆನ್ನೆ ಎಪಿಸೋಡಲ್ಲೂ ನೋಡಿರ್ಬೋದು, ನಾಮಿನೇಷನ್ಸಲ್ಲಿ ನಾರ್ಮಲ್ ಆಗಿ ಆ ಒಂದು ಡಿಸ್ಕಷನ್ ಆಗಿದೆ. ಆ ಒಂದು ಡಿಸ್ಕಷನಲ್ಲಿ ಬಿಟ್ಟರೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಸ್ಪಂದನ ಅವರು ಎಲ್ಲೂ ಕಾಣಿಸ್ಲಿಲ್ಲ, ಮಾಳು ಅವರು ಎಲ್ಲೇ ಕಾಣಿಸ್ಲಿಲ್ಲ. ಮತ್ತು ಅಭಿ ಮತ್ತು ಏನೊಂದು ಧ್ರುವಂತವ್ರ ನಡುವೆ ಒಂದು ನಾಮಿನೇಷನ್ಸ್ ಆಯಿತು, ಅದನ್ನು ಮಾತ್ರ ಅಭಿ ಕಾಣಿಸ್ಕೊಂಡಿದ್ದು. ಧ್ರುವಂತವ್ರು ಕೂಡ ಒಂದೊಂದು ವ್ಯಾಲಿಡ್ ಪಾಯಿಂಟ್ನ ಕೊಡ್ತಿದ್ದಾರೆ ಇವಾಗ ಬರ್ತಾ ಬರ್ತಾ. ಆ್ಯಕ್ಚುಲಾಗಿ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತಲೇ ಅಂದ್ಕೊಳ್ಬೋದು ನಾವು, ಡಿಸರ್ವಿಂಗ್ ಏನೊಂದು ಧ್ರುವಂತವ್ರನ್ನ. ಏನಕ್ಕೆ ಅಂತ ಅಂದರೆ ಬರ್ತಾ ಬರ್ತಾ ಚೇಂಜಸ್ ಆಗ್ತಾ ಇದೆ ಅವರಲ್ಲೂ ಕೂಡ. ನಾರ್ಮಲಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಥರ ಇರಲಿಲ್ಲ. ಆ ಒಂದು ಗ್ರೂಪಿಂದ ಎಕ್ಸಿಟ್ ಆದಮೇಲೆ ಆ ಒಂದು ಪಾಯಿಂಟನ್ನು ಕಲ್ತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಇವತ್ತಿನ ಒಂದು ಎಪಿಸೋಡಲ್ಲಿ ಮೇಯ್ನಾಗಿ ಇಂಟ್ರೆಸ್ಟಿಂಗ್ ಆಗಿರೋದು ಮತ್ತೆ ನಾಮಿನೇಷನ್ಸು. ಇದರಲ್ಲಿ ನೋಡ್ತಾರೆ ಏನೊಂದು ಸಿನಾರಿಯೋ ಇದೆ. ಆ ಒಂದು ಸಿನಾರಿಯೋದಲ್ಲಿ ಫಸ್ಟು ಕಾವ್ಯ ಅವರು ರಾಶಿಕಾ ಅವ್ರನ್ನ ನೆನ್ನೆ ಎಪಿಸೋಡಲ್ಲಿ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ರಾಶಿಕಾ ಅವರು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟು ಸಿನಾರಿಯೋ ಒಂಥರ ರೀಸೈಕಲ್ ಥರ ನೆಕ್ಸ್ಟು ಗಿಲ್ಲಿಯವರು ಕೂಡ ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಈ ಒಂದು ಪಾಯಿಂಟಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ನೆನ್ನೆ ಎಪಿಸೋಡಲ್ಲೂ ಕೂಡ ಗೊತ್ತಾಗುತ್ತೆ, ಗಿಲ್ಲಿ ಮತ್ತು ಕಾವ್ಯ ಅವ್ರ ನಡುವೆ ಒಂದು ಕಾನ್ವರ್ಸೇಷನ್ನು ಕೂಡ ನಡೆಯುತ್ತೆ. ನನಗೆ ರೇಗಿಸ್ಬೇಡ, ಈ ಒಂದು ರೇಗಿಸೋದ್ರಿಂದ ನನಗೆ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಿದೆ ಅಂತ. ಆ ಒಂದು ಪಾಯಿಂಟಲ್ಲಿ ಕೂಡ ಯೋಚನೆ ಮಾಡಿದ್ರೆ ಹೌದು ವ್ಯಾಲಿಡ್ ಅಂತಲೇ ಅಂದ್ಕೊಳ್ಬೋದು. ಆ ಒಂದು ಪಾಯಿಂಟಿಂದನೇ ಅವರು ನಾರ್ಮಲ್ ಆಗಿ ಆ ಒಂದು ಬಾಂಡಿಂಗ್ ಇದೆ, ಅವ್ರ ನಡುವೆ ಒಂದು ಕಂಪ್ಯಾರಿಸನ್ ಇಟ್ಕೊಂಡಿದ್ದಾರೆ. ಆ ಒಂದು ಬಾಂಡಿಂಗ್ ಕಂಟಿನ್ಯೂ ಆದರೆ ಬೇರೆಯವ್ರಿಗೆ ಒಂಥರ ಇರಿಟೇಷನ್ ಅಂತ ಆಗ್ತಿದೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಧನುಷ್ ಮತ್ತು ಕಾವ್ಯ ಅವ್ರ ನಡುವೆ ಏನೊಂದು ಬಾಂಡಿಂಗ್, ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು, ಆ ಥರ ಏನೂ ಪೋಟ್ರೆ ಆಗಲ್ಲ. ನಮ್ಮಿಬ್ಬರ ನಡುವೆ ಇನ್ನೊಂದು ಫ್ರೆಂಡ್ಶಿಪ್ಪಲ್ಲಿ ರೇಗಿಸೋದಾಗಿರ್ಬೋದು, ಅದು ನೆಗೆಟಿವ್ ಆಗಿ ಬೇರೆ ರೀತಿ ಪೋಟ್ರೆ ಆಗ್ತಿದೆ ಅಂತ ಇಲ್ಲಿ ಕಾವ್ಯ ಅವರು ಒಂದು ಪಾಯಿಂಟನ್ನು ಹೇಳ್ತಾರೆ. ಅದನ್ನು ಕೂಡ ಒಪ್ಕೋತಾರೆ ಗೆಲ್ಲಿಯವರು. ಅದಾದಮೇಲೆ ಸೇಮ್ ಸಿಚುವೇಶನ್ನೇ ಮಾಡೋದವರು, ಯಾರು ಕೂಡ ಅದೆಲ್ಲನೂ ಕೂಡ ಒಪ್ಕೊಳ್ಳೋದಿಲ್ಲ. ಮತ್ತು ಡಿಸ್ಕಷನ್ ಆಗುತ್ತೆ. ಇದು ರಕ್ಷಿತಾ ಅವ್ರದ್ದು ತುಂಬ ಓವರ್ ಅಂತ ಅನ್ನಿಸ್ತು ನೆನ್ನೆ ಎಪಿಸೋಡಲ್ಲಿ. ಅಭಿ ಅವರು ಮಾಳು ಅವ್ರಿಗೂ ಕೂಡ ಹೇಳ್ತಾ ಇರ್ತಾರೆ. ಆ ಮಾಳು ಅವ್ರಿಗೆ ಹೇಳ್ತಾರೆ ಏನಂತ ಅಂದರೆ, ಇಲ್ಲಿ ರಕ್ಷಿತಾ ಅವರು ಗಿಲ್ಲಿ ಅಂತಲೇ ಗಿಲ್ಲಿನೇ ನಾಮಿನೇಟ್ ಮಾಡ್ತಾರೆ, ಹಂಗಂತ ಹೋಗ್ಬಿಟ್ಟು ನೀವು ಹೋಗಿ ಸರೆಂಡರ್ ಆಗಬೇಡಿ ಅವ್ರ ಮುಂದೆ ಅಂತ. ಅದನ್ನು ಕೂಡ ಯೋಚನೆ ಮಾಡಿ ನೋಡಿದ್ರೆ ಅವ್ರು ಯಾರ್ಯಾರು ಹೇಳ್ತಾರೋ ಅವರನ್ನೇ ನಾಮಿನೇಟ್ ಮಾಡಿ ಅವರನ್ನೇ ಮನೆಯಿಂದ ಹೊರಗಡೆ ಕಳಿಸೋದವರು. ಆ್ಯಕ್ಚುಲಾಗಿ ರಘು ಅವ್ರನ್ನ ನಾಮಿನೇಟ್ ಮಾಡಿದಾಗ ಅವರು ಕೊನೆಯವ್ರಿಗೂ ಹೋಗ್ತಾರೆ, ಗೇಟ್ ಹತ್ರ ಹೋಗ್ತಾರೆ, ಆದರೆ ಎಲಿಮಿನೇಟ್ ಆಗಲ್ಲ. ಏನಾದರೂ ಎಲಿಮಿನೇಟ್ ಆಗಿಬಿಟ್ಟಿದ್ರಂತೂ ಚೆನ್ನಾಗಿರ್ತಾ ಇರಲಿಲ್ಲ ಒಂದು ಸಿಚುವೇಶನ್ನು. ಇವಾಗಲೂ ಕೂಡ ಡೇಂಜರ್ ಝೋನಲ್ಲಿ 200% ಇರೋದು ಮಾಳು ಅವರೇ. ಅದನ್ನು ಕೂಡ ಮೇಯ್ನಾಗಿ ಹೈಲೈಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಇಷ್ಟೊಂದು ಪೋಟ್ರ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆ ಒಂದು ರಘು ಮತ್ತು ಧ್ರುವಂತವರು ಕಾನ್ವರ್ಸೇಷನ್ ಕೂಡ ಚೆನ್ನಾಗೇ ಇತ್ತು ನಾಮಿನೇಷನ್ ಮಾಡುವಾಗ. ಏನಂತ ಅಂದರೆ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಧ್ರುವಂತವ್ರು ಅಂದಾಗ ಆ ಒಂದು ಸ್ಟ್ಯಾಂಡ್ನ ತೊಗೊಂಡ್ರು ಏನೊಂದು ರಘು ಅವರು, ನೀವು ಹೋಗ್ಬಾರ್ದು ಅಂತ. ಅದನ್ನು ಕೂಡ ಒಂದು ಪಾಸಿಟಿವ್ ಪಾಯಿಂಟಲ್ಲಿ ಆ ಒಂದು ನಾಮಿನೇಷನ್ಸ್ನ ಮಾಡಿದ್ರು ರಘು ಅವರು. ಧ್ರುವಂತ ನಾಮಿನೇಟ್ ಮಾಡಿರೋದು ಒಂದು ಪಾಸಿಟಿವ್ ಪಾಯಿಂಟು ಕೂಡ ಇತ್ತು. ಅದಕ್ಕೂ ಕೂಡ ಒಂದು ಸ್ವಲ್ಪ
ಕನ್ವೆ ಆಗ್ತಾರೆ ಧ್ರುವಂತ್ ಅವರು, ಎಮೋಷನಲ್ ಕೂಡ ಆಗ್ತಾರೆ. ನನಗೆ ಈ ಥರ ಸಪೋರ್ಟ್ ಸಿಗ್ತಿದೆಯಲ್ಲ ಅದಕ್ಕೆಲ್ಲ ಥ್ಯಾಂಕ್ ಯು ಕೂಡ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾ ಇರೋದು ನಾನು ಕೂಡ. ಅವರು ಬರ್ತಾ ಬರ್ತಾ ಚೇಂಜಸ್ ಆಗ್ತಾ ಇದ್ದಾರೆ. ಆ ಒಂದು ಗ್ರೂಪಿಂದ ಎಕ್ಸಿಟ್ ಆದಮೇಲೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ಮೇಲೂ ಕೂಡ ಏನಾದ್ರು ಟಾಸ್ಕ್ ಬಂದರೆ 100% ಎಫರ್ಟ್ ಹಾಕಿ ಆಗ್ತಾರೆ ನನ್ನ ಪ್ರಕಾರ. ಈ ಥರ ನೆಕ್ಸ್ಟು ರಘು ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೂಡ ಬಂತು. ವೈರಲ್ಲು ಕೂಡ ಎಲ್ಲ ಕಡೆ ಆಗ್ತಿತ್ತು. ಏನಂತ ಅಂದರೆ ಕಟ್ಟಪ್ಪನ ಅವತಾರ ತಾಳಿದ ರಘು ಅಂತ. ಅಂದರೆ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡುವಾಗ ಹಿಂಗೆ ಚುಚ್ಚುತ್ತಾರೆ, ಬಾಹುಬಲಿನೂ ಅದೇ ಸೀನ್ಸ್ ಕ್ರಿಯೇಟ್ ಆಗುತ್ತೆ. ಮೇಯ್ನ್ ಅಂತೂ ಫನ್ನಿ ಮೂಮೆಂಟ್ ಅಂತೂ 200% ಇದ್ದೇ ಇತ್ತು. ಆ ಒಂದು ನಾಮಿನೇಷನ್ಸ್ ಮಾಡುವಾಗಲೂ ಅವರು ಫನ್ನಿನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಪಾಸಿಟಿವ್ ಮೈಂಡ್ ಇದೆ. ನೆಗೆಟಿವ್ ಕ್ರಿಯೇಟ್ ಮಾಡೋದಕ್ಕೆ ಅವ್ರಿಗೆ ಅವಕಾಶನೂ ಕೂಡ ಇಲ್ಲ. ಬಟ್ ಅವ್ರು ಮಾಡೋದು ಇಲ್ಲ ನನ್ನ ಪ್ರಕಾರ. ಗಿಲ್ಲಿಯವರು ಎಲ್ಲನೂ ಕೂಡ ಪಾಸಿಟಿವ್ ಆಗಿ ತಗೊಳ್ತಾರೆ. ಇವತ್ತಿನ ಪ್ರೊಮೋ ನೋಡಿದ್ರು ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಇತ್ತು ಅಂತ ರಾಶಿಕಾ ಮತ್ತು ಗಿಲ್ಲಿಯವ್ರ ನಡುವೆ. ಬಟ್ ರೀಸನ್ ಕೊಟ್ಟಿದ್ದು ಕೂಡ ಕ್ಲಾರಿಟಿ ಇತ್ತು. ಏನಂತ ಅಂದರೆ ಲಾಸ್ಟ್ ವೀಕಲ್ಲಿ ಏನೊಂದು ಗೆಸ್ಟ್ಗೆ ವರ್ಕರ್ಸ್ ಯಾವ ರೀತಿ ನಡ್ಕೊಳ್ತಾರೆ ಆ ರೀತಿ ನಡ್ಕೊಳ್ಳಿಲ್ಲ ನೀವು ಅಂದಾಗ ಆ ಒಂದು ವ್ಯಾಲಿಡ್ ಪಾಯಿಂಟು ಕೂಡ ಇತ್ತು. ಬಟ್ ಇಲ್ಲಿ ರಕ್ಷಿತಾ ಅವ್ರ ಬಗ್ಗೆ ಮಾತಾಡೋದಾದರೆ ಒಂದೊಂದು ರೀಸನ್ ಕೂಡ ಕರೆಕ್ಟಾಗಿ ಗೆಲ್ಲಿಲ್ಲ. ಅವ್ರು ಆ್ಯಕ್ಚುಲಾಗಿ ನಿಂತ್ಕೊಂಡು ರೀಸನ್ನ ಕೊಡದಂತೆ ಫುಲ್ ಒಂದೊಂದು ರೌಂಡು 2 ರೌಂಡ್ಸು ಓಡಾಡಿಕೊಂಡು ಆ ಥರ ರೀಸನ್ ಕೊಟ್ಟರೆ ಕ್ಲಾರಿಟಿನೂ ಕೂಡ ಸಿಗೋದಿಲ್ಲ. ಬಟ್ ಓವರ್ ಅಂತ ಅನ್ನಿಸ್ತು. ಎಲ್ಲರಿಗೂ ಕೂಡ ಓವರ್ ಅಂತಲೇ ಅನಿಸಿರುತ್ತೆ. ಮೇಯ್ನಾಗಿ ಹೈಲೈಟ್ ಆಗಿದ್ದು 8th ಪೊಸಿಷನ್ ಕೊಡಬೇಕಿತ್ತ ಅಂತ ಅಂದಾಗ ಡಿಸ್ಕಷನ್ ಆದಾಗ ಅದೊಂದು ಹೈಲೈಟ್ ಆಯಿತು. ಮತ್ತು ಧನುಷ್ ಅವ್ರ ರ್ಯಾಂಕಿಂಗು ಕೂಡ ಆಲ್ಮೋಸ್ಟ್ ಅವ್ರವ್ರ ಒಪಿನಿಯನ್ ಅಷ್ಟೇ. ಇವಾಗ ನಾವೇನಾದರೂ ಬೇರೆ ರ್ಯಾಂಕಿಂಗ್ ಕೊಡ್ತೀವಿ ಅಂತಂದರೆ ಅದು ನಮ್ಮ ಒಪಿನಿಯನ್ನು. ಇವಾಗ ಸ್ಟ್ಯಾಂಡ್ ಆಗಿ ಧನುಷ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರ ಒಪಿನಿಯನ್ನ ಅವರು ಶೇರ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರೇ ಬಂದ್ರೂ ಅವ್ರವ್ರ ಒಪಿನಿಯನ್ನೇ ಹೇಳೋದು. ನಾವು ಇಲ್ಲಿ ನೆಗೆಟಿವ್ ಮಾಡೋದು ಪಾಸಿಟಿವ್ ಮಾಡೋದು ಅದೆಲ್ಲನೂ ಕೂಡ ಡಿಸೈಡ್ ಆಗೋದಿಲ್ಲ. ಬಟ್ ಕಾವ್ಯ ಅವ್ರಿಗೆ ಒಂದು ಫಸ್ಟ್ ಪ್ಲೇಸ್ ಕೊಟ್ಟಿದ್ದು ನನಗಂತೂ ಇಷ್ಟ ಆಗಲಿಲ್ಲ. ಮತ್ತು ರಕ್ಷಿತ್ ಅವ್ರ ಗ್ರಾಫು ಕೂಡ ಕಮ್ಮಿ ಆಗ್ತಾನೇ ಇದೆ, ಬರ್ತಾ ಬರ್ತಾ ಕಮ್ಮಿ ಆಗ್ತಾನೇ ಇದೆ. ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದಾಗಿರ್ಬೋದು, ನೆಕ್ಸ್ಟ್ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು, ಅದೊಂದು ಇರಿಟೇಷನ್ ಪಾಯಿಂಟ್ ಕೂಡ ಎದ್ದು ಕಾಣ್ತಾ ಇದೆ. ಅಂದರೆ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ, ಎಲ್ಲೂ ಕೂಡ ಕಾಂಪಿಟೇಟರ್ ಆಗಿ ಬಂದೇ ಇಲ್ಲ ಕಾವ್ಯ ಅವರು. ಆ ಒಂದು ಪಾಯಿಂಟಲ್ಲಿ ಯೋಚನೆ ಮಾಡಿದ್ರೆ ಕಾವ್ಯ ಅವರು ಕೂಡ ಕಾಂಪಿಟೇಟರ್ ಅಷ್ಟೇನು ಬಂದಿಲ್ಲ, ಟಾಸ್ಕ್ಸ್ ಕೂಡ ಅಷ್ಟೇನು ಆಡಿಲ್ಲ. ಬಟ್ ವ್ಯಾಲಿಡ್ ಪಾಯಿಂಟ್ ಏನಂತ ಅನಿಸಿದ್ದು ಅಂತ ಅಂದರೆ ಅವ್ರ ರೀಸನ್ನು ಕರೆಕ್ಟಾಗಿ ಕೊಟ್ಟಿಲ್ಲ. ಅದೇ ಮೇಯ್ನಾಗಿ ಹೈಲೈಟ್ ಆಗ್ತಿರೋದಿಲ್ಲಿ. ನೋಡೋಣ ಯಾವ ರೀತಿ ಇವತ್ತಿನ ಎಪಿಸೋಡ್ ಇರುತ್ತೆ ಅಂತ. ಈ ಒಂದು ಎಪಿಸೋಡು ಇಷ್ಟೊಂದು ರಿವ್ಯೂ ಮಾಡಿದ್ದೀನಿ. ಸ್ವಲ್ಪ ಅಂದರೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.